ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾವು ಭಾನುವಾರ ಹುಣಸೂರ್ಗೆ ಹೋಗಿದ್ವಿ. ಏನಕ್ಕೆ ಅಂತ ರೀಸನ್ ಮುಂದೆ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಬೈಕಲ್ಲಿ ಫಸ್ಟ್ ಟೈಮ್ ಜಶ್ವಿ ಕರ್ಕೊಂಡು ಹುಣಸೂರ್ಗೆ ಹೋಗ್ತಾ ಇರೋದು. ನಾವು ಯೂಶ್ವಲಿ ಕಾರಲ್ಲಿ ಹೋಗ್ತಾ ಇದ್ವಿ. ಸೊ ಫಾರ್ ಚೇಂಜಸ್ ಇರಲಿ ಅವಳಿಗೂ ಕೂಡ ಅಂತ ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ಮಧ್ಯಾಹ್ನ ಟೈಮ್ ಅನ್ಸುತ್ತೆ ಹೋಗಿದ್ದು. ಸಖತ್ ಬಿಸಿಲಿತ್ತು. ಆ್ಯಂಡ್ ನನ್ನ ಮದುವೆ ಆದಮೇಲೆ ಫಸ್ಟ್ ಟೈಮ್ ಸುದಿ ಹುಣಸೂರಿಗೆ ಈ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ನನ್ನ ರೋಡ್ ಚೇಂಜ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೋಡ್ ಮಾತ್ರ. ಬಟ್ ಏನು ಬೇಜಾರು ಅಂದರೆ ಎಲ್ಲಿ ನೋಡಿದ್ರು ಬರೀ ಲೇಔಟ್ ಅದೇ ಐತೆ ಹೊರ್ತು ಫಸ್ಟ್ ಇದ್ದಿದ್ದು ಹೊಲ ಗದ್ದೆಗಳೆಲ್ಲ ಹೋಗಿ ಈಗ ಲೇಔಟ್ ಮಾಡ್ತಾಯಿದ್ದಾರೆ. ಬಟ್ ಮುಂದಿನ ಭವಿಷ್ಯ ಹೇಗಿರುತ್ತೆ ನಮ್ಮದು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಇದೇ ಥರ ಲೇಔಟ್ ಮಾಡಿದ್ರೆ. ಸೊ ನೋಡಬೇಕು ಮುಂದೆ ಹೆಂಗಾಗುತ್ತೆ ನಮ್ಮ ಲೈಫ್ ಸ್ಟೈಲು, ಹಿಂಗೆ ಇರುತ್ತಾ ಅಥವಾ ಎಲ್ಲ ಈ ಥರ ಬಿಲ್ಡಿಂಗ್ ಕನ್ಸ್ಟ್ರಕ್ಟೆಡ್ ಆಗಿಬಿಟ್ಟು ಅಗ್ರಿಕಲ್ಚರ್ಗೆ ಏನೋ ಎಫೆಕ್ಟ್ ಬೀಳುತ್ತೆ ಆ್ಯಂಡ್ ನಮ್ಮ ಪರದಾಟಗಳು ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು. ಸೊ 7 ವರ್ಷ ಆದಮೇಲೆ ಈ ರೋಡಲ್ಲಿ ಹೋಗ್ತಾ ಇರೋದು ನಾವು. ನನಗಂತೂ ಈ ರೋಡ್ ನೋಡಿ ತುಂಬ ಅಂದರೆ ಎಕ್ಸೈಟ್ ಆಯಿತು. ಇಷ್ಟು ಹತ್ರ ಇದೆಯಾ ಹುಣಸೂರು ಅಂತ ಹೇಳಿ. ಸೊ ಹಂಗೆ ಮುಂದೆ ಹೋದ್ವಿ ಜಶ್ವಿ, ನಾನು, ಸುದಿ ಎಲ್ಲರೂ ಕೂಡ. ಆ್ಯಂಡ್ ಜಶ್ವಿದು ಕ್ಯಾಬ್ ಕೂಡ ಬಿದ್ದೋಯ್ತು ಮಧ್ಯದಲ್ಲಿ. ಅಲ್ಲಿಂದನೇ ಎತ್ಕೊಂಡು ಮತ್ತೆ ಹೋದ್ವಿ. ಏನು 1-2 ಹಳ್ಳಿ ಅಷ್ಟೇ. ಬಟ್ ನಾನು ಯೂಶ್ವಲಿ ಹೋಗ್ತಿದ್ದು ಹುಣಸೂರು ರೋಡ್ ಅಂತೂ ಅದು ತುಂಬ ಚೆನ್ನಾಗಿತ್ತು. ಅದೊಂಥರ ಕೊಡಗು ಫೀಲ್ ಬರಬೇಕು ಆ ಥರ ಇತ್ತು. ಆ ಕಡೆ ಈ ಕಡೆ ತೋಟ, ಒಂಥರ ತಂಪಾದ ವಾತಾವರಣ ಇತ್ತು. ಬಟ್ ಇದು ಡೈರೆಕ್ಟ್ ಹಳ್ಳಿಗಳ ಮೇಲೆ ಹೋಗ್ತಾ ಇರೋದ್ರಿಂದ ಅಷ್ಟೇನು ಇದಾಗಲಿಲ್ಲ. ಸೊ ಅದೆಲ್ಲ ಫೈನಲಿ ಮುಗಿಸ್ಕೊಂಡು ಹುಣಸೂರು ರೀಚ್ ಆದ್ವಿ. ಬಂದ ತಕ್ಷಣ ಪೋಲಾರ್ ಬೇರ್ಗೆ ಹೋಗೋಣ ಅಂತ ಹೇಳಿ ಪೋಲಾರ್ ಬೇರ್ಗೆ ಬಂದ್ವಿ. ಸೊ ಅಲ್ಲಿ ನೋಡಿದ್ರೆ ಬೆರೀಸ್ ಡಿಲೈಟ್ ನಡೀತಾ ಇತ್ತು. ಸೊ ನೋಡೋಣ ಯಾವ್ಯಾವ ಐಸ್ ಕ್ರೀಮ್ ಇದೆ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿಗೆ ನಾನು ಜಶ್ವಿನ್ ಕರ್ಕೊಬರ್ತಾ ಇರೋದು ಇದು 3rd ಟೈಮು. ಅಂದರೆ ಪೋಲಾರ್ ಬೇರ್ಗೆ 3rd ಟೈಮು, ಹುಣಸೂರಲ್ಲಿರೋ ಪೋಲಾರ್ ಬೇರ್ಗೆ 2nd ಟೈಮು. ಸೊ ಈಗ ಹೋಗಿದ್ರಾ? ಎಲ್ಲಿಗೆ ಬಂದಿದ್ದೀರಾ ಇವಾಗ? ಹೋಟೆಲ್. ಏನಕ್ಕೆ? ಹೋಟೆಲಲ್ಲ ಇದು ಪೋಲಾರ್ ಬೇರ್. ಇಲ್ಲಿ ಜೋರಾಗಿಳಿ. ಓ ಮೈ ಗಾಡ್, ನಿದ್ದೆ ಆಯ್ತಾ? ಅವಳು ನಿದ್ದೆಲಿದ್ದಿದ್ದ ಕಾರಣದಿಂದ ಅವಳಿಗೆ ಏನೋ ಅನಿಸ್ತೈತೆ. ಸೊ ಇದೇನಿರ್ಬೋದು ಏನು ಅಂತೆಲ್ಲ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ಲು. ಆ್ಯಂಡ್ ಇವಳು ಪಾಪು ಇದ್ದಾಗ ಕರ್ಕೊಂಡು ಬಂದಾಗ ಇನ್ನೂ ಅಷ್ಟು ಗೊತ್ತಿರಲಿಲ್ಲ. ಅವಾಗೆಲ್ಲ ಚೆನ್ನಾಗಿ ಆ ಎಲೆಗಳಲ್ಲೆಲ್ಲ ಆಟಾಡ್ತಾ ಇದ್ಲು. ಸೊ ಇದರ ಆ್ಯಂಬಿಯನ್ಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇದೇನು ಹುಡ್ಕೋ ಅವಶ್ಯಕತೆಯೇ ಇಲ್ಲ. ಬಂಟ್ವಾಳ ಮತ್ತು ಮೈಸೂರು ಮೇನ್ ರೋಡಲ್ಲೇ ಇರುತ್ತೆ ಇದು. ಆ್ಯಂಡ್ ಅವಳಿಗೆ ಐಸ್ ಕ್ರೀಮ್ ಅಂತ ಅಂದ ತಕ್ಷಣವೇ ಫುಲ್ಲು ಖುಷಿಯಾಗಿಬಿಟ್ಲು. ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಅವಳಿಗೆ ಸ್ಟ್ರಾಬೆರಿ ಫ್ಲೇವರ್ಸ್ ಅಂದರೆ ಇನ್ನೂ ತುಂಬ ಅಂದರೆ ತುಂಬ ಇಷ್ಟ. ಸೊ ಇದು ನೋಡಿ ನಾವು ತೊಗೊಂಡಿದ್ದು ಬಂದು ಡಬಲ್ ಸ್ಟ್ರಾಬೆರಿ ಅಂತ. ಸೊ ತುಂಬ ಇಷ್ಟಪಟ್ಟು ತಿಂದಳು ಅವಳು. ಅವಳಿಗಂತೂ ತುಂಬ ಖುಷಿ ಆಗೋಯ್ತು. ಹಾಕಿದ್ದಾರಾ? ಚೆನ್ನಾಗಿದೆಯಾ? ಅವಳು ಜಾಸ್ತಿ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಹೆಚ್ಚಾಗಿ ಸ್ಟ್ರಾಬೆರೀಸ್ನೇ ಖಾಲಿ ಮಾಡ್ಕೊತಾ ಇದ್ಲು. ಬಿಕಾಸ್ ಅವಳಿಗೆ ಈ ಥರ ಸಿಟ್ರಸ್ ಫ್ರೂಟ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಕಿವಿ ಆಗಿರ್ಬೋದು, ಡ್ರ್ಯಾಗನ್ ಆಗಿರ್ಬೋದು, ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಅವಳು ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ಲು. ಅಷ್ಟರಲ್ಲಿ ನಾವು ಆರ್ಡ್ರ್ ಮಾಡಿರೋದು ಕೂಡ ಬಂತು, ಮ್ಯಾಂಗೋ ಐಸ್ ಕ್ರೀಮು. ನಾವು ಹೇಳ್ತಾ ಇದ್ವಿ ನಮ್ಮ ಐಸ್ ಕ್ರೀಮ್ ತಿನ್ನಮ್ಮಂದ್ರೆ ಇಲ್ಲ ಸ್ಟ್ರಾಬೆರಿ ತಿನ್ನಬೇಕು ಅಂತ ಹೇಳಿ ಫುಲ್ ಹುಡುಕಿ ಸ್ಟ್ರಾಬೆರಿನೇ ತಿಂತಾಯಿದ್ಲು. ಸೊ ಅವಳು ತಿನ್ನೋದು ನೋಡಿದ್ರೇ ಒಂದು ಖುಷಿ ಆಗ್ತಾಯಿತ್ತು ನಮಗಂತೂ. ಆ್ಯಂಡ್ ಈ ಥರ ಹೊರಗಡೆ ಮಕ್ಕಳನ್ನ ಅವಾಗವಾಗ ಕರ್ಕೊಂಡೋದ್ರೆ ಅವ್ರಿಗೂ ಕೂಡ ಲೋನ್ಲಿನೆಸ್ ಫೀಲ್ ಆಗೋಲ್ಲ, ತುಂಬ ಎಂಜಾಯ್ ಮಾಡ್ತಾರೆ. ಸೊ ಇದು ಬಂದು ನಾವು ತೊಗೊಂಡಿದ್ದು ಮ್ಯಾಂಗೋ ಮತ್ತು ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮು. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ಟಿಬೆಟಿಯನ್ಸ್ ಅವರಿದ್ದರು. ಅವರು ಅವಳನ್ನ ನೋಡ್ಬಿಟ್ಟು ಅಮ್ಮ ಯಾರದು ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾಯಿದ್ಲು. ಸೊ ಅವ್ರ ಜೊತೆ ಅವ್ರ ಬಗ್ಗೆ ಅವಳಿಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್ಸು. ಸೊ ಬೆರಿ ಫ್ಲೇವರ್ ನಡೀತಾ ಇದೆಯಂತೆ. ಸೊ ನೀವು ಹೋಗಿ ಒನ್ಸ್ ಟ್ರೈ ಮಾಡಿ, ನೀವು ಕೂಡ ಎಂಜಾಯ್ ಮಾಡಿ. ಜಶ್ವಿ, ಐಸ್ ಕ್ರೀಮ್ ಹೇಗಿತ್ತು? ಯಾವ ಐಸ್ ಕ್ರೀಮ್ ತಿಂದ್ರಿ ನೀವು? ಎಂತಮ್ಮ? ಚೆನ್ನಾಗಿತ್ತಾ? ಓಕೆ, ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ, ನೆಕ್ಸ್ಟ್ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತಂದಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್, ನಿಮಗೂ ಕೂಡ ತೋರಿಸ್ತೀನಿ
ಏನೋ ಒಂದು ರೀಸನ್ಗೆ ಅಂತ ಬಂದಿದ್ವಿ ಹುಣಸೂರಿಗೆ. ಸೊ ಹಾಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಸೊ ಈಗ ಐಸ್ ಕ್ರೀಮ್ ಎಲ್ಲ ತಿಂದೈತಿ. ಈಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್. ಬನ್ನಿ ತೋರಿಸ್ತೀನಿ. ನಾನು ಕೂಡ 7 ಇಯರ್ಸ್ ಆಯ್ತು ಇಲ್ಲಿಗೆ ಮದುವೆ ಆಗಿ, ಬಟ್ ಹೋಗ್ತಾ ಇರೋದು ಫಸ್ಟ್ ಟೈಮೇ. ನೋಡೋಣ. ಇದು ಹುಣಸೂರಲ್ಲಿರೋ ಟೆಂಪಲ್ಸು. ಆ್ಯಕ್ಚುಲಿ ನಾನು ನೋಡ್ತಿರೋದೇ ಫಸ್ಟ್ ಟೈಮ್ ಈ ಟೆಂಪಲ್ಸ್ನೆಲ್ಲ. ತುಂಬ ಖುಷಿ ಆಯಿತು. ಸುದೀಪ್ ಒಂದಿನೂ ನನ್ನ ಅಥವಾ ಒಂದು ಸಾರಿ ಕೂಡ ಇಲ್ಲಿ ಕರ್ಕೊಂಡು ಬಂದಿಲ್ಲ. ಜಸ್ಟ್ ನೋಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಇದು ಆ ದೇವರು ಈ ದೇವರು ಅಂತ ಹೇಳಿ. ಆ್ಯಂಡ್ ಈ ಚೌಲ್ಟ್ರಿ ಬಂದು ನಮ್ಮ ಜಶ್ವಿನ ಬರ್ತ್ಡೇ ಆಗಿದ್ದು ಚೌಲ್ಟ್ರಿ. ಸೊ ಅದ್ರ ಪಿಕ್ಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಿಕ್ಸ್ ಎಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಬಂದಿರೋ ರೀಸನ್ಗೆ ನಾವು ಹೊರಡ್ತಾ ಇದ್ದೀವಿ. ಸೊ ಬನ್ನಿ. ಆ್ಯಂಡ್ ಗೈಸ್, ಇದನ್ನ ನೀವು ನೋಡ್ತಾ ಇದ್ದೀರಲ್ವ. ಸೊ ಇದು ಬಂದು ರಾಷ್ಟ್ರೀಯ ಹೊಗೆಸೊಪ್ಪಿನ ಸಂಶೋಧನಾ ಕೇಂದ್ರ ಅಂತ ಇದೆ. ಸೊ ಇದು ಇಂಡಿಯಾದಲ್ಲಿ ಇರುವಂತಹ ಪ್ಲೇಸಸಲ್ಲಿ ನಮ್ಮ ಹುಣಸೂರು ಕೂಡ ಒಂದು. ಆಂಧ್ರ ಪ್ರದೇಶದಲ್ಲೂ ಇದೆ ಅಂತೆ, ಒಂದು ಗುಂಟೂರು. ಸೊ ಅದು ಬಿಟ್ಟರೆ ಇಲ್ಲಿ ಹುಣಸೂರಲ್ಲೇ ಇರೋದು. ಆಗಾಗ ಹೇಳ್ತಾಯಿದ್ರು, ಬಟ್ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಅದಾದಮೇಲೆ ನೋಡಿದೆ, ಇದು ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡಂಗಾಯಿತು. ಸೊ ನ್ಯಾಷನಲ್ ಟೊಬ್ಯಾಕೋ ಇನ್ಸ್ಟಿಟ್ಯೂಟ್ ಅಂತ ಅದು. ಸೊ ಅದಾದಮೇಲೆ ನಾವು ಕೂಡ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಾ ಇರೋದು ಬಂದು ನಲ್ಲೂರು ಪಾಲ ಅಂತ. ಸೊ ಅಲ್ಲಿ ಮೀನು ಸಾಕಣೆ ಮಾಡ್ತಾರೆ. ಹಾಗಾಗಿ ನಾವು ನಮ್ಮ ಹೊಲದಲ್ಲಿ ಕೃಷಿ ಹೊಂಡ ಇದೆ. ಸೊ ಅದರೊಳಗಡೆ ಮೀನು ಬಿಡೋಣ ಅಂತ ಹೇಳಿ ಮೀನು ತೊಗೊಳಕ್ಕೆ ಅಂತ ಹೋಗ್ತಾ ಇದ್ವಿ. ಜಶ್ವಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಮೀನು ತೊಗೋಬೇಕು ಅಮ್ಮ ಅಂತ. ಸೊ ಇದೇ ನೋಡಿ ಆ ಜಾಗ. ಸೊ ಹೋದ್ವಿ, ಕೇಳಿದ್ವಿ. ಆ್ಯಂಡ್ ಈ ಜಾಗದ ಹಿಂದೆ ಒಂದು ಜಾಗ ಇದೆ, ಅದು ನಿಮ್ಮೆಲ್ಲರಿಗೂ ಗೊತ್ತು, ಫೇಮಸ್ಸು. ಅಂದರೆ ಆದಿವಾಸಿ ಅಕ್ಕಿ ಪಿಕ್ಕಿಗಳ ಅದೇ ತೈಲ ಬರುತ್ತಲ್ಲ, ಆಯಿಲ್. ಸೊ ಅವ್ರದ್ದು ಒಂದು ಫುಲ್ ಊರೇ ಇದೆ. ಸೊ ಅದು ಪಾಸ್ ಆಗೋಯಿತು. ನಾನು ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿಂದ ರಿಟರ್ನ್ ಹೋಗ್ಬೇಕಾದ್ರೆ ಮಾಡ್ಕೊಂಡಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ ನಾನು. ಸೊ ಮೀನು ನೋಡಿದ್ವಿ, ಇಲ್ಲ ಅಂತ ಹೇಳಿದ್ರು. ಗೈಸ್, ನಾವು ಬಂದಿದೆ ಒಂದು, ಈಗ ಆಗಿದೆ ಒಂದು. ಸೊ ನಾವು ನಮ್ಮ ಕೃಷಿ ಹೊಂಡಕ್ಕೆ ಮೀನು ಬಿಡೋಣ ಅಂತ ಅಂದ್ಕೊಂಡ್ವಿ. ಅದನ್ನ ನೋಡಲಿಕ್ಕೆ ಅಂತ ಬಂದಿದ್ವಿ. ಕಾಲ್ ಮಾಡಿದಾಗ ಸರಿ ಬನ್ನಿ ಅಂತ ಹೇಳಿದ್ರು ಲಾಸ್ಟ್ ವೀಕು. ಸೊ ಹಾಗಾಗಿ ಈ ವೀಕ್ ಬಂದ್ವಿ. ಈಗ ನೋಡಿದ್ರೆ ಇಲ್ಲ, ಮೇಗೆ ಅದು ಮರಿ ಆಗೋದು ಅಂತ ಹೇಳಿದ್ರು. ಸೊ ಡಿಸಪಾಯಿಂಟ್ ಆಗೋಯ್ತು. ಯಾಕೆಂದರೆ ಹುಣಸೂರಿಂದ ಇಷ್ಟು 3 to 4 ಕಿಲೋಮೀಟರ್ ಆಗುತ್ತಲ್ವ, ಅಷ್ಟು ಬಂದ್ವಿ. ಬಟ್ ಸಿಗಲೇ ಇಲ್ಲ ಮೀನು ಮರಿ. ಬಟ್ ನಮಗಿಂತ ನಮ್ಮ ಜಶ್ವಿಗೆ ತುಂಬ ಆಸೆ ಇತ್ತು ಮೀನು ಮರಿ ಬಿಡಬೇಕು ನಮ್ಮ ಹೊಲಕ್ಕೆ ಅಂತ. ಸೊ ಮೇ ತಿಂಗಳಲ್ಲಂತೆ. ಸೊ ನೋಡೋಣ, ಮೇ ಬಂದು ತಗೊಳ್ಳೋಣ. ಕಾಲ್ ಮಾಡಿದಾಗ ಅವರು ಇಲ್ಲ ಸಿಗಲ್ಲ ಅಂತ ಹೇಳಿದ್ರು. ಸರಿ ಬಟ್ ಇದೆ ಅಂತ ಹೇಳಿಕ್ಕೆ ಬಂದ್ವಿ. ಬಟ್ ಈ ಥರ ಆಗೋದು. ಸೊ ಹೋಪ್ ಫಾರ್ ನೆಕ್ಸ್ಟ್. ಬನ್ನಿ ಇವಾಗ ತೋರಿಸ್ತೀನಿ. ಸೊ ನಾವು ಇದು ನಲ್ಲೂರು ಪಾಲಿಕೆ ಅಂತ ಬಂದಿದ್ದು, ಅದರಿಂದ ಹಿಂದೆ ಇಲ್ಲ ಅಂತ ಹೇಳಿದ್ಮೇಲೆ ತುಂಬ ಬೇಜಾರಾಯಿತು. ಸೊ ಅಲ್ಲಿಂದ ನಾವು ರಿಟರ್ನ್ ಆದ್ವಿ. ಸೊ ಇದೇ ನೋಡಿ ನಾನು ಹೇಳಿದ್ದು ಅಕ್ಕಿ ಪಿಕ್ಕಿ ಆದಿವಾಸಿಗಳ ಒಂದು ಊರು. ಅದು ಊರ ಹೆಸರೇ ಮರ್ತೋಯ್ತು ನನಗೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಮನೇನ. ಈ ಒಂದೊಂದು ಬೀದಿ ಕೂಡ ಒಳ್ಳೆ ಫಾರಿನಲ್ಲಿರುತ್ತಲ್ಲ ಒಂದು ಸ್ಟ್ರೀಟು, ಆ ರೀತಿ ಕಾಣುತ್ತೆ. ಎಲ್ಲಿ ನೋಡಿದ್ರು ಬರೀ ಅವ್ರದ್ದೇ ಇದೆ ಆಯಿಲು, ಅಷ್ಟು ಚೆನ್ನಾಗಿದೆ ಈ ರೋಡು. ನಾನು ಹೇಳಿದ್ದು ನೋಡಿ ಎಷ್ಟು ಕ್ಲೀನ್ ಆ್ಯಂಡ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ಅಲ್ಲೊಂದು ರೆಸಾರ್ಟ್ ಕೂಡ ಇತ್ತು. ಯಪ್ಪ, ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆಯಾ ಇದು ಊರು ಅಂತೆಲ್ಲ ಅಂತ ಅನಿಸ್ಬಿಡ್ತು. ಸೊ ಅಲ್ಲಿಂದ ಮುಂದೆ ಬಂದ್ವಿ, ವಿಶಾಲ್ ಮಾರ್ಟಿಗೆ ಬಂದ್ವಿ. ಬಿಕಾಸ್ ಸ್ವಲ್ಪ ಗ್ರೋಸರಿ ತೊಗೊಬೇಕಿತ್ತು ಅಂತ ಹೇಳಿ. ಆ್ಯಂಡ್ ಈ ಬಾರಿ ವಿಶಾಲ್ ಮಾರ್ಟಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ನಾವು ಬೈಕಲ್ಲಿ ಹೋಗಿದ್ರಿಂದ ಎಲ್ಲ ತಗೊಂಡ್ರೆ ಇಟ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಅಂತ ಹೇಳಿ ಹಾಗೆ ಬಂದ್ವಿ. ಸೊ ಹಾಗೆ ಇಲ್ಲಿ ನಾವು ಪಾತ್ರೆಗಳ ಹತ್ರ ಬಂದ್ವಿ. ಸೊ ನನಗೊಂದಷ್ಟು ಕಿಚನ್ ಐಟಮ್ಸ್ನ ತೊಗೊಬೇಕಿತ್ತು, ಅದನ್ನು ತೊಗೊಂಡೆ. ಲೈಕ್ ಚಾಪಿಂಗ್ ಬೋರ್ಡ್ ಮತ್ತು ಬೌಲ್ಸ್ ಬೇಕಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡು ನಾವು ಕೂಡ ಹೊರಟ್ವಿ ಕೆಳಗಡೆ. ಹಾಗೆ ಒಂದಷ್ಟು ಸ್ಲಿಪ್ಪರ್ಸ್ ತೊಗೊಬೇಕಿತ್ತಂತೆ ಅವರಿಗೆ ಸ್ಲಿಪ್ಪರ್ ತೊಗೊಂಡ್ವಿ. ನಮ್ಮ ಜಶ್ವಿ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾಳೆ. ಅವ್ರ ಪಪ್ಪ ಸ್ಲಿಪ್ಪರ್ ತೊಗೊತಾ ಇದ್ದರೆ ಅವಳಂತೂ ಅಲ್ಲಿ ಮ್ಯೂಸಿಕ್ ಹಾಕಿರ್ತಾರಲ್ಲ, ಅಲ್ಲಿ ಆ ಮ್ಯೂಸಿಕ್ಕಿಗೆ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡಿದ್ದಾಳೆ. ಅವಳಿಗೇನು ಬೇಡ, ಅದೊಂದು ಸ್ಟ್ರಾಬೆರಿ
ಬರೀ ಒಂದು ಚಾಕ್ಲೇಟ್ ಇದ್ದರೆ ಮಾತ್ರ ಅವಳಿಗೆ ಇನ್ನೇನಂದರೆ ಅವಳ ಮುಂದೆ ಇನ್ನೇನೇ ಇಟ್ಟರು ಅದೆಲ್ಲ ಫುಲ್ ನಲ್ ಅಂತಲೇ ಅರ್ಥ, ಅಷ್ಟು ಇಷ್ಟ ಆ ಚಾಕ್ಲೇಟ್. ಸೊ ಅವರು ಅಲ್ಲಿ ಸ್ಲಿಪ್ಪರ್ ಸೆಲೆಕ್ಷನ್ ಮಾಡಿಕೊಂಡು ಬಂದರು. ನಾವು ಕೂಡ ಅಲ್ಲಿಂದ ಇನ್ನೆಲ್ಲ ತೊಗೊಂಡು ಹೊರಟ್ವಿ. ಸೊ ಮನೆಗೆ ಹೋಗೋಷ್ಟರಲ್ಲಿ ಆಗಲೇ 4 ಆಗೋಗಿತ್ತು. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಇನ್ನು ವೀಡಿಯೋಸ್ ಮುಂದೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.